ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸೇವಾ ನಿವೃತ್ತ ಹೊಂದಿದ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ. ಶಿಕ್ಷಣ ಸಂಸ್ಥೆಯು ಜಾತಿ ಧರ್ಮ ಭಾಷೆಗಳಿಗೆ ಮಣೆ ಹಾಕಬಾರದು. ಮಾಜಿ ಶಾಸಕ ಹರತಾಳ್ ಹಾಲಪ್ಪ. ನಗರಸಭೆ ನೂತನ ಕಸದ ವಾಹನಗಳಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರೈತರೊಂದಿಗೆ ಸಂವಾದ ನಡೆಸುವಂತಾಗಬೇಕು. ಸಂಸದ ಕಾಗೇರಿ. ದೈವಜ್ಞ ಬ್ರಾಹ್ಮಣ ಗೆಳೆಯರ ಬಳಗದ ವತಿಯಿಂದ ನೋಟ್ಬುಕ್ ವಿತರಣೆ. ಶಾಸಕ ದಿನಕರ್ ಶೆಟ್ಟಿ. ರಸ್ತೆ ಸುರಕ್ಷತಾ ಕುರಿತು ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಅವರಿಂದ ಜನಜಾಗೃತಿ. ರೋಟರಿ ಕ್ಲಬ್ ವತಿಯಿಂದ ಪಿಸಾಕು ಬಾಟ್ಲಿ ತೊಟ್ಟಿ ಕೊಡುಗೆ. ಸಂಚಾರ ಪೊಲೀಸರಿಂದ ವಿಶ್ವ ಸೈಕಲ್ ದಿನಾಚರಣೆಯ ನಿಮಿತ್ತ ಸೈಕಲ್ ಜಾಥಾ. ಗೋಮಾತೆ ರಕ್ಷಣೆಯೇ ನಮ್ಮ ಪ್ರಥಮ ಆದ್ಯತೆ. ಸಂಸದ ಕಾಗೇರಿ. ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಸ್ವಾಮೀಜಿ. ಮೇ 31ರಂದು ಶನಿವಾರ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮತಿ ಸವಿತಾ ರಾಮು ಶೇರುಗಾರ ಅವರು ಸೇವಾ ನಿವೃತ್ತಿ ಹೊಂದಿದ್ದು, ಈ ಸಂದರ್ಭದಲ್ಲಿ ಶ್ರೀ ದೇವಾಲಯದ ಧರ್ಮದರ್ಶಿ ಮಂಡಳಿ ಹಾಗೂ ಎಲ್ಲ ಸಿಬ್ಬಂದಿಯವರು ಸೇರಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ಅಭಿನಂದನೆ ಸಲ್ಲಿಸಿ ಅವರನ್ನು ಬೀಳ್ಕೊಡಲಾಯಿತು. ಧರ್ಮದರ್ಶಿ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಅವರ ಒಟ್ಟು 19 ವರ್ಷ ಸಲ್ಲಿಸಿದ ಸೇವೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾ ರಾಮು ಶೇರುಗಾರ ಅವರು ತಮ್ಮ ಸೇವಾ ಅವಧಿಯ ಅನುಭವ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಜಿ ನಾಯ್ಕ್, ಉಪಾಧ್ಯಕ್ಷರಾದ ಶ್ರೀ ಸುದೇಶ್ ಜಿ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಶ್ರೀ ಸುಧೀರ್ ಎಸ್ ಹಂದ್ರಾಳ್, ಶ್ರೀಮತಿ ವತ್ಸಲಾ ಪಿ ಹೆಗಡೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಚಂದ್ರಕಾಂತ್ ಜಿ ನಾಯ್ಕ್ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶಿಕ್ಷಣವನ್ನು ಎಲ್ಲರೂ ಜೊತೆಯಾಗಿ ಪಡೆಯಬೇಕು. ಅಲ್ಲಿ ಯಾವ ಕಾರಣಕ್ಕೂ ಭೇದ ಭಾವ ಮಾಡಬಾರದು. ಶಿಕ್ಷಣ ಸಂಸ್ಥೆಯು ಜಾತಿ ಧರ್ಮ ಭಾಷೆಗಳಿಗೆ ಮಣೆ ಹಾಕದೆ ಎಲ್ಲರನ್ನೂ ಒಳಗೊಂಡು ದೇಶಕ್ಕೆ ಉತ್ತಮ ಪ್ರಜೆಯನ್ನು ರೂಪಿಸುವ ಕೇಂದ್ರವಾಗಬೇಕು ಎಂದು ಮಾಜಿ ಶಾಸಕ ಹರತಾಳ್ ಹಾಲಪ್ಪ ಹೇಳಿದರು. ಇಲ್ಲಿಯ ಶಿವಕೃಪಾ ಕಟ್ಟಡದಲ್ಲಿ ಭಾನುವಾರ ನೂತನವಾಗಿ ಆರಂಭಗೊಂಡ PR ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟಿಸಿ ಮಾತನಾಡಿದ ಅವರು, ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಈಗ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮೌಲ್ಯವರ್ಧಿತ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿರುವುದು ಸಂತಸ ಮತ್ತು ಶ್ಲಾಘನೀಯವಾಗಿದೆ. ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವುದು ಸುಲಭವಾದ ಕಾರ್ಯವಲ್ಲ. ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಸಂಸ್ಥೆಯನ್ನು ಮುನ್ನಡೆಸಬೇಕಿದೆ. ಬದುಕಿಗಾಗಿ ಆಂಗ್ಲ ಭಾಷೆಯ ಜೊತೆಗೆ ಬೇರೆ ಬೇರೆ ಭಾಷೆಗಳ ಅಗತ್ಯ ಬಹಳಷ್ಟಿದೆ. ಆದರೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಶಿಕ್ಷಕರು ಶಿಕ್ಷಣದ ಜೊತೆಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ದೇಶಾಭಿಮಾನದ ಬಗ್ಗೆಯೂ ಮಕ್ಕಳಿಗೆ ತಿಳಿಸಬೇಕು. PR ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾರಂಭದಿಂದಾಗಿ ಇಲ್ಲಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಲಿದೆ ಎಂದರು. ಬೆಂಗಳೂರು RCB ಇಂಟರ್ನ್ಯಾಷನಲ್ ಸ್ಕೂಲ್ನ ಮನು ರಾಥೋಡ್ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಮೌಲ್ಯವರ್ಧಿತ ಶಿಕ್ಷಣ ನೀಡುವುದು ನಮ್ಮ ಉದ್ದೇಶವಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ಪೋಷಕರ ಸಹಕಾರ ಅತ್ಯಗತ್ಯ ಎಂದರು. ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ಮಾತನಾಡಿ, ಈಗಿನ ಮಕ್ಕಳಲ್ಲಿ ಗ್ರಹಿಸುವ ಸಾಮರ್ಥ್ಯ ಅತ್ಯಂತ ವೇಗವಾಗಿದೆ. ಹಾಗಾಗಿ ಎಳೆ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆತರೆ ಮುಂದೆ ಭವ್ಯ ಭಾರತದ ಶ್ರೇಷ್ಠ ಪ್ರಜೆಯಾಗಲು ಸಾಧ್ಯವಾಗಿದೆ ಎಂದರು. ಬೆಂಗಳೂರು RCB ಇಂಟರ್ನ್ಯಾಷನಲ್ ಸ್ಕೂಲ್ನ ಸುಮಿತ್ರಾ PR ಇಂಟರ್ನ್ಯಾಷನಲ್ ಸ್ಕೂಲ್ನ ಸ್ಥಾಪಕ ರಾಘವೇಂದ್ರ ಸುಂಟ್ರಳ್ಳಿ ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ್ದ ಜಡೇಸಿದ್ದ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತ್ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರು, ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ, ಪೋಷಕರು ಹಾಗೂ ಸಾರ್ವಜನಿಕರಿಂದ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ವಾಕ್ಥಾನ್ ನಡೆಯಿತು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿದ್ದವೀರೇಶ ನರೇಗಲ್, ಮುಖಂಡರಾದ ಮೃತ್ಯುಂಜಯ ಚೌಧರಿ, ಶಿವಕುಮಾರ್ ದೇಸಾಯಿಗೌಡ, ಪ್ರೇಮ್ಕುಮಾರ್ ನಾಯ್ಕ್, ಮಂಜುನಾಥ್ ಏಳಗೇರ, ಪರಮೇಶ್ವರ್ ಮಣ್ಣತ್ತಿ, ರಾಜು ಮಾವಿನಹಳ್ಳಿ, ರೇಣುಕಾ ಸುಂಟ್ರಹಳ್ಳಿ, ಪೂಜಾ ರಾಘವೇಂದ್ರ ಸುಂಟ್ರಹಳ್ಳಿ, ವ್ಯವಸ್ಥಾಪಕಿ ಸ್ನೇಹ ಹಾಗೂ
PR ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕಿಯರು, ಪಾಲಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿಕ್ಷಕಿಯರಾದ ಮಂಗಳಾ ಮರಾಠ ಪ್ರಾರ್ಥಿಸಿದರು. ವೈಷ್ಣವಿ ನಾಯ್ಕ್ ನಿರೂಪಿಸಿದರು. ದಿವ್ಯಾ ಸಾಲಿ ಸ್ವಾಗತಿಸಿ ವಂದಿಸಿದರು. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ. 2025ನೇ ಇಸವಿಯ ಮಾರ್ಚ್-ಏಪ್ರಿಲ್ನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಶೇಕಡಾ 95%ಗಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ವತಿಯಿಂದ ಹಿಂದಿನಿಂದಲೂ ಬಂದ ಪದ್ಧತಿಯಂತೆ ಪ್ರತಿಭಾ ಪುರಸ್ಕಾರ ನೀಡಲು ಮಂಡಳಿಯು ನಿರ್ಧರಿಸಿದೆ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿನಿಯರು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದವರಿಗೆ ಈ ಪ್ರತಿಭಾ ಪುರಸ್ಕಾರ ಅನ್ವಯವಾಗಲಿದೆ. ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ 2025ನೇ ಇಸವಿಯ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಶೇಕಡಾ 95ಕ್ಕಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ದೃಢೀಕರಣ ಅಂಕಪಟ್ಟಿ, ಆಧಾರ್ ಕಾರ್ಡ್ ದೃಢೀಕರಣ ಪ್ರತಿ, ಬ್ಯಾಂಕ್ ಪಾಸ್ಬುಕ್ದ ಪ್ರತಿ, ವ್ಯಾಸಂಗ ಪ್ರಮಾಣ ಪತ್ರ ಇವುಗಳನ್ನು ದೇವಸ್ಥಾನದ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ 1/6/2025ರಿಂದ 15/6/2025ರವರೆಗೆ ಅವಕಾಶವಿದೆ. ಸಲ್ಲಿಸಿದ ಅರ್ಜಿಗಳನ್ನು ದೇವಸ್ಥಾನದ ನಿಯಮಾವಳಿಗಳಂತೆ ಪರಿಶೀಲಿಸಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಆಯ್ಕೆಯಾದವರಿಗೆ ಪ್ರತಿಭಾ ಪುರಸ್ಕಾರದ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಅಧ್ಯಕ್ಷರು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ, ಉತ್ತರ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08384226360, 220-244 ಅಥವಾ 9482767361ಗೆ ಸಂಪರ್ಕಿಸಿ. ಜೂನ್ 2ರಂದು ನಗರಸಭೆಯ ಆವರಣದಲ್ಲಿ ಸೋಮವಾರ ಶಾಸಕ ಭೀಮಣ್ಣ ನಾಯ್ಕ್ ಅವರು ಘನತ್ಯಾಜ್ಯ ವಸ್ತು ಸಾಗಿಸುವ ವಾಹನ ಹಾಗೂ ಘನತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸುವ ವಾಹನಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಪ್ರಭಾರಿ ಪೌರಾಯುಕ್ತ ಶಿವರಾಜ್, ಕಂದಾಯ ಅಧಿಕಾರಿ RM ವರ್ಣೇಕರ್ ಮತ್ತು ಮಾಜಿ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಉಪಸ್ಥಿತರಿದ್ದರು. ಅಜಿತ ಮನೋಚೇತನ ಟ್ರಸ್ಟ್, ಮರಾಠಿಕೊಪ್ಪ, ಶಿರಸಿ, ಉತ್ತರ ಕನ್ನಡ. ವಿಕಲಚೇತನ, ಬುದ್ಧಿಮಾಂದ್ಯ ಮಕ್ಕಳ ಪಾಲಕರಲ್ಲಿ ವಿನಂತಿ. ನಮ್ಮ ವಿಶೇಷ ಚಟುವಟಿಕೆಗಳು: 27 ವರ್ಷಗಳ ನಿರಂತರ ಸೇವೆ, ಸರ್ಕಾರದ ಮಾನ್ಯತೆ, ಅನುದಾನ ಮತ್ತು ಪ್ರಶಸ್ತಿ ಪಡೆದ ಸಂಸ್ಥೆ. ಪ್ರತಿ ತಿಂಗಳು ತಜ್ಞ ಮಾನಸಿಕ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ. ವಿಕಲಚೇತನರಿಗೆ ಸಹಾಯಕ ಉಪಕರಣಗಳ ನೀಡಿಕೆ. ವಿಶೇಷ ಮಕ್ಕಳಿಗೆ ಯೋಗ ಮತ್ತು ಫಿಸಿಯೋಥೆರಪಿ ತರಬೇತಿ, ವೈದ್ಯಕೀಯ ತಪಾಸಣೆ ಹಾಗೂ ಔಷಧಿ ನೀಡಿಕೆ. ವಿಕಾಸ ಶಾಲೆಯ ವಿಶೇಷ ಮಕ್ಕಳಿಗೆ ಬಿಸಿಯೂಟ ಮತ್ತು ಕ್ಷೀರ ಭಾಗ್ಯ. ಅಜಿತ ಮನೋಚೇತನ ವಿಕಾಸ ಶಾಲೆಗೆ ತಮ್ಮ ಮಕ್ಕಳ ಉಚಿತ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮುಖ್ಯ ಶಿಕ್ಷಕರು ಶ್ರೀಮತಿ ನರ್ಮದಾ ಹೆಗಡೆ. ಮೊಬೈಲ್ ನಂಬರ್ 9739890178. ಜೂನ್ 2ರಂದು ತಾಲೂಕಿನ ಯಡಳ್ಳಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರೈತರೊಂದಿಗೆ ಸಂವಾದ ನಡೆಸುವಂತಾಗಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಸೋಮವಾರ ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಈ ಅಭಿಯಾನದ ಮೂಲಕ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರೈತರೊಂದಿಗೆ ಸಂವಾದ ನಡೆಸಬೇಕು. ಅಲ್ಲದೆ ಯಾವ ಮಣ್ಣಿಗೆ ಯಾವ ಬೆಳೆ ಬೆಳೆಯಬೇಕು, ಬೆಳೆಗೆ ತಕ್ಕಂತೆ ಗೊಬ್ಬರ, ಹವಾಮಾನಕ್ಕೆ ತಕ್ಕಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಬೆಳೆಗಳನ್ನು ಬೆಳೆಯುವ ಕುರಿತು ಚಿಂತನೆ ನಡೆಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ DCF ಡಾಕ್ಟರ್ ಅಜ್ಜಯ್ಯ JR, ಅನಂತ್ ಹೆಗಡೆ ಅಶಿಸಾರ್ ಮುಂತಾದವರು ಉಪಸ್ಥಿತರಿದ್ದರು. ಸಂಯೋಜನೆ ಆಗಿದೆಯೋ, ಈ ಅಭಿಯಾನ ಏನು ಪ್ರಾರಂಭ ಆಗಿದೆಯೋ, ಇದರ ಜೊತೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಳಗೊಂಡಂತೆ ಜೂನ್ 12ರವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದು ಪ್ರಾರಂಭ ಆಗಿದೆ. ಅದು ವಿಜ್ಞಾನಿಗಳು ರೈತರ ಜೊತೆಗೆ ಸಂವಾದ ಮಾಡಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ. ಮಣ್ಣಿನ ಗುಣಕ್ಕೆ ತಕ್ಕಂತಹ ಬೆಳೆಗಳನ್ನು ಬೆಳಿಬೇಕು, ಬೆಳೆದ ಬೆಳೆಗಳಿಗೆ ಯಾವ ಪೌಷ್ಟಿಕಾಂಶಗಳ ಗೊಬ್ಬರಗಳನ್ನು ನೀಡಬೇಕು ಮತ್ತು
ಹವಾಮಾನದ ವೈಪರೀತ್ಯದಿಂದ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇತ್ಯಾದಿಗಳನ್ನು ರೈತರಿಗೆ ತಿಳಿಸುವಂಥ ಅಭಿಯಾನದ ಮುಖ್ಯ ಉದ್ದೇಶ. ಇವತ್ತು ಈ ಅಭಿಯಾನವನ್ನು ಸಹ ನಮ್ಮ ಶಿರಸಿ ದೈವಜ್ಞ ಬ್ರಾಹ್ಮಣ ಗೆಳೆಯರ ಬಳಗ ಹೂಸ ಹೆರವಟ್ಟ ಕುಮಟಾ ಇವರ ಆಶ್ರಯದಲ್ಲಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸಮಾಜ ಬಾಂಧವರಿಗೆ ಶಾಸಕ ದಿನಕರ್ ಶೆಟ್ಟಿಯವರು ಶುಭ ಕೋರಿದರು. ನಂತರ ಮಾತನಾಡಿದ ಅವರು, ನಾನು ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ವೈಯಕ್ತಿಕ ಕಾಳಜಿ ವಹಿಸಿದವನು ಮತ್ತು ನನ್ನ ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಜೊತೆಗೂಡಿ ಒಬ್ಬ ಜನಪ್ರತಿನಿಧಿಯಾಗಿ ಎಂದಿಗೂ ಜನರೊಡನೆ ಜನರ ಮಧ್ಯವಿರುವೆ. ಹಾಗಾಗಿ ಅವರು ಮಾಡಿದ ಅಭಿವೃದ್ಧಿ ಬಗ್ಗೆ ಜನರಿಗೆ ಮನಮುಟ್ಟುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಬಳಗ ಅಧ್ಯಕ್ಷರು ಸುಬ್ರಹ್ಮಣ್ಯ ಶೇಟ್, ಮುಖ್ಯ ಅತಿಥಿಯಾಗಿ ರಾಜೇಶ್ ಶೇಟ್, ರಾಜೇಶ್ ವರ್ಣಿಕರ್, ರವಿ ಶೇಟ್, ನೀಲಾ ಶೇಟ್, ರಂಜಿತಾ ಭರತ್ ಶೇಟ್ ಹಾಗೂ ಎಲ್ಲ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಗಮನಕ್ಕೆ, ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸ್ಗಾಗಿ ಅರ್ಜಿ ಆಹ್ವಾನ. ಬಸ್ ಪಾಸ್ಗಾಗಿ ಕರ್ನಾಟಕ ಆನ್ ಅಟಲ್ಜಿ ಜನಸ್ನೇಹಿ ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಪಾಸ್ ಶುಲ್ಕದ ವಿವರ: ಪ್ರಾಥಮಿಕ ಶಾಲೆ 10 ತಿಂಗಳಿಗೆ 150 ರೂಪಾಯಿ, ಪ್ರೌಢಶಾಲೆ ಬಾಲಕರು 10 ತಿಂಗಳಿಗೆ 750 ರೂಪಾಯಿ, ಪ್ರೌಢಶಾಲೆ ಬಾಲಕಿಯರು 10 ತಿಂಗಳಿಗೆ 550 ರೂಪಾಯಿ, ಪಿಯುಸಿ ಪದವಿ ಡಿಪ್ಲೊಮಾ 10 ತಿಂಗಳಿಗೆ 1050 ರೂಪಾಯಿ, ಐಟಿಐ 12 ತಿಂಗಳಿಗೆ 1310 ರೂಪಾಯಿ, ವೃತ್ತಿಪರ ಕೋರ್ಸ್ಗಳು 10 ತಿಂಗಳಿಗೆ 1550 ರೂಪಾಯಿ, ಸಂಜೆ ಕಾಲೇಜ್ ಪಿಎಚ್ಡಿಗಳಿಗೆ 10 ತಿಂಗಳಿಗೆ 1350 ರೂಪಾಯಿ. ಅಗತ್ಯ ದಾಖಲಾತಿ: ಸೇವಾ ಸಿಂಧುವಿನಲ್ಲಿ ಅರ್ಜಿ, ವಿದ್ಯಾಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿ, ಆಧಾರ್ ಕಾರ್ಡ್. ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು. ಸೂಚನೆ: ಶಕ್ತಿ ಯೋಜನೆಯ ಫಲಾನುಭವಿಗಳು ಬಸ್ ಪಾಸ್ ಪಡೆಯಬೇಕಿಲ್ಲ. ವಿದ್ಯಾರ್ಥಿ ಬಸ್ ಪಾಸ್ ಇದೀಗ ಓಪನ್ ಆಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಬೇಕಾಗಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಕಾಲೇಜು ಫೀಸ್ ರಶೀದಿ, ಜಾತಿ ಪ್ರಮಾಣ ಪತ್ರ, SATS ಸಂಖ್ಯೆ ಅಥವಾ ಸ್ಟೂಡೆಂಟ್ ID, ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ಗೆ ಲಿಂಕ್ ಮೊಬೈಲ್ ನಂಬರ್. ರಸ್ತೆ ಸುರಕ್ಷತಾ ಕುರಿತು ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಅವರಿಂದ ನಗರದ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಮಂಗಳವಾರ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು, ನಾವು ಅಪಘಾತಗಳಿಂದ ಸುರಕ್ಷಿತವಾಗಿ ಪಾರಾಗಬೇಕಾದರೆ ಪ್ರತಿಯೊಬ್ಬರೂ ಕೂಡ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ, PSI ಮಹಾಂತೇಶ್ ಕುಂಬಾರ್, ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ರೋಷನ್ ಮುಂತಾದವರು ಉಪಸ್ಥಿತರಿದ್ದರು. ಸುರಕ್ಷತೆ ಅಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಪ್ರತಿಯೊಬ್ಬರ ಹೊಣೆಗಾರಿಕೆ. ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತ ಹಮ್ಮಿಕೊಂಡಿದ್ದೇವೆ. ಈಗ ನಾನು ನಮ್ಮ when I came in, the biggest problem that we are facing is the traffic issue. So this program is definitely at least a beneficial or awareness program for many. ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸಿರ್ಸಿ ಮತ್ತು ಈ ವಿಭಾಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ನಗರದ ನೂತನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಬಿಸಾಕು ಬಾಟಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಪ್ರಯಾಣಿಕರ ಬಳಕೆಗೆ ಲೋಕಾರ್ಪಣೆ ಮಾಡಲಾಯಿತು.
ಇದು ಬಾಟಲ್ ಮಾದರಿಯ ಕಬ್ಬಿಣದ ತೊಟ್ಟಿಯನ್ನು ನಿರ್ಮಾಣ ಮಾಡಿಸಿ ಪ್ರಯಾಣಿಕರ ಸಂಖ್ಯೆ ಅಧಿಕ ಇರುವ ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ. ಪಾನೀಯ ಖರೀದಿ ಬಳಸಿದ ಬಳಿಕ ಬಿಸಾಕುವ ಬಾಟಲಿಗಳನ್ನು ಒಂದೆಡೆ ಶೇಖರಿಸುವ ಪದ್ಧತಿಗೆ ರೋಟರಿ ನೆರವಾಗಿದೆ. ಈ ವಿಶಿಷ್ಟ ತೊಟ್ಟಿಯನ್ನು ವಾಯುವ್ಯ ಸಾರಿಗೆ ಅಧಿಕಾರಿ ಬಸವರಾಜ್ ಅಮ್ಮನವರ್ ಮಂಗಳವಾರ ಉದ್ಘಾಟಿಸಿದರು. ಈ ವೇಳೆ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ, ಭಾವಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್, ಜೀವಜಲೆ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಹೋರಾಟಗಾರ ಅನಂತಮೂರ್ತಿ ಹೆಗಡೆ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಸದಸ್ಯರಾದ ಆನಂದ್ ಸಾಲೇರ್, ವೀಣಾ ಶೆಟ್ಟಿ, ಗಣಪತಿ ನಾಯ್ಕ್, ರೋಟರಿ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ, ಸಾರಿಗೆ ಅಧಿಕಾರಿ ಪ್ರವೀಣ್ ಶೇಟ್, ರಮೇಶ್ ಹೆಗಡೆ ಹಿಮಾದ್ರಿ, ರಾಜ್ಕುಮಾರ್ ಶೇಟ್, ವಿನಾಯಕ್ ಜೋಶಿ, ಶ್ರೀಪತಿ ಹೆಗಡೆ, ಉಮಾಪತಿ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಸಂಗ್ರಹಣ ಒಂದು ಯೂನಿಟ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋದಷ್ಟು ಬಹಳಷ್ಟು ಅನುಕೂಲ ಆಗ್ತದೆ. ಪ್ರಯಾಣಿಕರಿಗೆ ಇದು ಆಗೋದ್ರ ಜೊತೆಗೆ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಬಹಳಷ್ಟು ಸಹಕಾರಿಯಾಗಿದೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಸಾರಿಗೆ ಸಂಸ್ಥೆ ಪರವಾಗಿ ರೋಟರಿ ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದನ್ನ ಪ್ರತಿ ನಮ್ಮ ಮೆಂಬರ್ಸೇ ಡೊನೇಟ್ ಮಾಡಿದ್ದಾರೆ. ಅಂದರೆ ಈ ಯೂನಿಟನ್ನು ನಮ್ಮ ರಾಜ್ಕುಮಾರ್ ಶೇಟ್ ಇವರು ರೊಟೇರಿಯನ್ ಇವರು ಡೊನೇಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಜನತಾ ಫಾರ್ಮಾಸಿಸ್ ಹಾಗೆ ಇನ್ನುಳಿದ 4 ನಮ್ಮ ರೋಟರಿ ಸದಸ್ಯರುಗಳನ್ನೇ ಡೊನೇಟ್ ಮಾಡಿದ್ದಾರೆ. ಈ ಕ್ಲೀನ್ ಸಿಟಿ ಅಡಿಯಲ್ಲಿ ನಾವು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ನಮ್ಮ ಎಲ್ಲ ಸೀನಿಯರ್ ಸಿಟಿಸನ್ ಪ್ಲಾಸ್ಟಿಕ್ ಬಾಟ್ಲನ್ನು ಎಲ್ಲಿ ಬೇಕಾದ್ರೂ ಬಿಸಾಡ್ತಿದ್ವಿ. ಇದೊಂದು ದೊಡ್ಡ ಬಾಟ್ಲ್ ಮಾಡಿ ದೊಡ್ಡ ಬಾಟ್ಲೊಳಗೆ ಸಣ್ಣ ಬಾಟ್ಲ್ ಹಾಕುವಂಥದ್ದು, ಹಾಗೆ ಅದನ್ನು ಯಾವ ಜಾಗದಲ್ಲಿ ಹಾಕಬೇಕೋ ಅದನ್ನು ಹಾಕುವಂಥದ್ದು ಒಂದು ವ್ಯವಸ್ಥೆ. ಹಾಗಾಗಿ ಇವೆಲ್ಲ ಮಾಡಿದ್ರಿಗೆ ನನ್ನ ಇದೇ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನ್ನಿಂದ ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ವಿಶ್ವ ಸೈಕಲ್ ದಿನಾಚರಣೆಯ ಅಂಗವಾಗಿ ನಗರದಲ್ಲಿ ಸಂಚಾರ ಪೊಲೀಸ್ ಠಾಣೆಯ ವತಿಯಿಂದ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮೂಲಕ ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಅಭಿಯಾನದಲ್ಲಿ ಸಂಚಾರ ಠಾಣೆ ಪಿಎಸ್ಐ ಮಹಾಂತೇಶ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಡಾಕ್ಟರ್ ದಿನೇಶ್ ಹೆಗ್ಡೆ, ಡಾಕ್ಟರ್ ಸುಮನ್ ಹೆಗ್ಡೆ ಮತ್ತು ಸೈಕ್ಲಿಂಗ್ ಕ್ಲಬ್ನವರು ಮುಂತಾದವರು ಉಪಸ್ಥಿತರಿದ್ದರು. ಜೂನ್ 3ರಂದು ಗೋಮಾತೆ ರಕ್ಷಣೆಯೇ ನಮ್ಮ ಪ್ರಥಮ ಆದ್ಯತೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಬಿಜೆಪಿ ನಗರ ಮತ್ತು ಗ್ರಾಮೀಣ ಮಂಡಲ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಗೋಮಾತೆ ಕಳ್ಳತನ ಆಗುವುದನ್ನು ಖಂಡಿಸಿ ಮಂಗಳವಾರ ಗೋಮಾತೆ ರಕ್ಷಣೆಗಾಗಿ ಪ್ರತಿಭಟನೆಯನ್ನು ನಗರದ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂಬಂಧ ಸ್ಥಳದಲ್ಲಿಯೇ ಗೋಮಾತೆಗೆ ಪೂಜೆ ಕೈಂಕರ್ಯಗಳನ್ನು ಸಲ್ಲಿಸಿ ಮಾತನಾಡಿದ ಕಾಗೇರಿ ಅವರು, ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಗೋಕಳ್ಳತನ ಹೆಚ್ಚಾಗಿದ್ದು ಅದನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಹೀಗೆ ಮುಂದುವರೆದರೆ ಗೋವುಗಳನ್ನು ನಾವು ಫೋಟೋದಲ್ಲಿ ನೋಡಬೇಕಾಗುತ್ತದೆ ಎಂದರು. ಅಲ್ಲದೆ ನಮ್ಮ ಬಿಜೆಪಿ ಸರ್ಕಾರವಿದ್ದಾಗ ತಾಲೂಕಿನಲ್ಲಿ ಪೊಲೀಸ್ ಬೀಟ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಈಗ ಅದನ್ನು ಹಾಳು ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಹೆಬ್ಬಾರ್, ಉಪೇಂದ್ರ ಪೈ, ಗುರುಪ್ರಸಾದ್ ಹೆಗಡೆ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಗಣಪತಿ ನಾಯ್ಕ್, ನಂದನ್ ಸಾಗರ್, ನಗರಸಭೆ ಸದಸ್ಯ ರಾಘವೇಂದ್ರ ಶೆಟ್ಟಿ, ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ, ನಗರಸಭೆ ಸದಸ್ಯರಾದ ಶ್ರೀಕಾಂತ್ ಬಳ್ಳಾರಿ, ಆನಂದ್ ಸಾಲೇರ್, ದೀಪಾ ಮರಲಿಂಗಣ್ಣನವರ್, ಕುಮಾರ್ ಬೋರ್ಕರ್, ನಾಗರಾಜ್ ನಾಯ್ಕ್, ವೀಣಾ ಶೆಟ್ಟಿ, ನಾಗರಾಜ್ ನಾಯ್ಕ್ ಮತ್ತು ಉಷಾ ಹೆಗಡೆ, ಬಿಜೆಪಿ ಮುಖಂಡ ಅನಂತ್ ಮೂರ್ತಿ ಹೆಗಡೆ, ರಮೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರೇ, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ
ಶ್ರೀನಿವಾಸ್ ಹೆಬ್ಬಾರ್ ಅವರೇ, ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಸಾಲೇರವರೇ, ಶಿರಸಿ ನಗರಸಭೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಹಿರಿಯರೇ, ಆತ್ಮೀಯರೇ, ಗೋ ಕಳ್ಳತನದ ಬಗ್ಗೆ ಮತ್ತು ನಿರಂತರವಾಗಿ ಗೋವಿನ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಹಿಂಸೆ, ಇದರ ವಿರುದ್ಧ ಇವತ್ತು ಇಡೀ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಗೋವನ್ನ ಆರಾಧಿಸ್ತೇವೆ, ಪೂಜಿಸ್ತೇವೆ. ನಮ್ಮ ಇತಿಹಾಸವನ್ನ ನೋಡಿದಾಗ ಗೋ ಸಂಪತ್ತೇ ನಿಜವಾದ ಸಂಪತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಅರಿವಾಗುತ್ತೆ. ಆದರೆ ಮೊಘಲರ ಮತ್ತು ಬ್ರಿಟಿಷರ ಆಡಳಿತದಿಂದಾಗಿ ನಮಗೆ ಗೋವಿನಲ್ಲಿ ಇರುವಂತಹ ನಮ್ಮ ಶ್ರದ್ಧೆ ಭಕ್ತಿಗಳನ್ನೆಲ್ಲವನ್ನೂ ದೂರ ಮಾಡುವಂತಹ ಷಡ್ಯಂತ್ರ ನಡೆದಿರೋದ್ರ ಪರಿಣಾಮವಾಗಿ ಗೋವುಗಳಿಗಿದ್ದಂತಹ ಪ್ರಾಮುಖ್ಯತೆ ದೂರ ಆಗ್ತಾ ಬಂತು. ಸ್ವಾತಂತ್ರ್ಯ ನಂತರವೂ ಸಹ ಆಡಳಿತ ಮಾಡಿರುವಂತಹ 60 ವರ್ಷ ಆಡಳಿತ ಮಾಡಿರುವಂತಹ ಕೇಂದ್ರದಲ್ಲಿರುವಂತಹ ಸರ್ಕಾರವೂ ಸಹ ಗೋರಕ್ಷಣೆಗೆ ಆ ಜವಾಬ್ದಾರಿಯನ್ನ ನಿರ್ವಹಿಸದೇ ಇರೋದ್ರಿಂದಾಗಿ ಗೋವು ಇವತ್ತಿಗೂ ಸಹ ಒಂದು ಅಪಾಯದ ಸ್ಥಿತಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಗೋವು ಅಪಾಯದ ಹಂತವನ್ನ ತಲುಪ್ತಾ ಇದೆ. ಭಾರತೀಯರಾದಂತ ಸನಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತವರ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ, ನಾವೆಲ್ಲರೂ ಗೋ ರಕ್ಷಣೆಗೆ ಕಂಕಣ ಬದ್ಧರಾಗಲೇಬೇಕು. ಗೋ ರಕ್ಷಣೆ ನಮ್ಮ ಪ್ರಥಮ ಆದ್ಯತೆ ಅನ್ನುವಂತಹ ಕೂಗು ಬಲಗೊಳ್ಳಬೇಕು. ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಧ್ವನಿಗಳು ಬಲಗೊಂಡ್ರೆ ಅದಕ್ಕೆ ಮಾನ್ಯತೆ ಸಿಕ್ಕೇ ಸಿಗತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂತ ನಮ್ಮ ಧ್ವನಿ ಬಲವಾಗಿ ನಿರ್ಮಾಣ ಆಯಿತು. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರಕ್ಕೆ ಕೊಟ್ಟಂತ ವಿಶೇಷ ಸ್ಥಾನಮಾನ ರದ್ದಾಗಬೇಕು ಅಂತ ಧ್ವನಿ ಬಲ ಆಯಿತು. ಅದಕ್ಕೆ ಕೊಟ್ಟಂತ ವಿಶೇಷ ಸ್ಥಾನಮಾನ ರದ್ದಾಯಿತು. ಜೂನ್ 3ರಂದು ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಮಂಗಳವಾರ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.